ನಿನ್ನಿಂದಾನೆ ಕಣಮ್ಮ ಆಗಿದ್ದು. ನೀನ್ ಮಾಡೋ ಕೆಲಸಕ್ಕೆ ಇವಾಗ ನಾವ್ ಅನುಭವಿಸ್ತಿದೀವಿ. ಹಾಗಳಪ್ಪ, ಯಾಕ ನಮ್ಮ ಅಪ್ಪಯ್ಯ ನಮ್ಮ ಅಜ್ಜಿ ಮೇಲೆ ಜಗಳಕ್ಕೆ ಐತಿ? ಯಾಕ ಮರೆ ನಿನ್ಕಂಡೆ ಕೇಳಿಸ್ಕೊಂತೀನಿ ಅಲ್ವಾಪಯ್ಯ. ನಾನು ಮಾಡ್ಬೇಕು ಅಂತ ಮಾಡಿನೇನ, ನಿಮ್ ಒಳ್ಳೇದಕ್ಕೆ ತಾನೇ ನಾನು ಮಾಡಿದ್ದು. ಸುಮ್ನಿರಮ್ಮ ಕಂಡೇವ್ರಿ, ನಾನ್ ಬಿಡ್ಕೊಂಡೆ. ಬೇಡ ಕಣಮ್ಮ ಬೇಡ, ನಮ್ಗೆ ಮಕ್ಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೇನ್ ಮಕ್ಳು ಬೇಡ. ಆದ್ರೆ ಆಗ್ಲಿ ಬಿಡ್ಲಿ ಅಂತಂದು ನಾವಿಬ್ರು ಸುಮ್ನೆ ಇದ್ರೆ ಬೇಡ ಬೇಡ ಅಂದ್ರು ನಾನು ಏನು ಕಡ್ಲೆಕಾಯಿ ಮಾರ್ದೆ ಚೆನ್ನಾಗ್ ಕಡ್ಲೆಕಾಯಿ ಬಿಟ್ವು ಅಂತಂದ್ 2 ಕ್ವಿಂಟಲ್ ಕಡ್ಲೆಕಾಯಿ ಕೊಟ್ಟು ಆ ಎಡೆ ಹುಡ್ಗನ್ ಕರ್ಕೊಂಡ್ಬಂದು ನಮ್ಮ ಮಡ್ಲಿಗತ್ತಲ್ಲ ಹೆಂಗ್ ಸಾಕಿರೋ ನೋಡು. ಹುಡುಗ ಹೆಂಗ್ ಮಾತಾಡೈತಿ ಅಲ್ವಲ್ಲ, ನನ್ನ ತಲೆ ಮೇಲೆ ಗೂಬೆ ಕೊಂಡಿರ್ತೀಯ. ಎಷ್ಟು ಜನ ಆಡ್ಕೆಮಾರ ಊರಾಗ ಜನ, ಅದಕ್ಕೆ ನಾನು ಹಂಗೆ ಮಾಡಿದೆ. ಏನವ್ರ ಮನೆಗೆ 4 ಜನ ಮಕ್ಳಿದ್ವು, 3 ಜನ ಸಾಕೇಳ್ರಮ್ಮ ಸುಮ್ಮನೆ, ಈ ಹುಡ್ಗನ್ ಕೊಡ್ರಿ ಅಂದಿದ್ದಕ್ಕೆ ಕೊಡ್ತೀನಿ ಅಂತಂದ್ಲು ಮಹಾತಾಯಿ. ನಾನು ಇಸ್ಕೊಂಬಂದೆ ಆ ಹುಡ್ಗನ್ನ. ಇವ್ ನೋಡಿ ಹೆಂಗ್ ಆಡ್ತಾನೆ. ಇವಾಗೇನು ಕರ್ಕೊಂಡ್ಬಂದಿದ್ಯಲ್ಲ ನೀನೇ ಸಾಕ್ಯ. ಓ ನಾವು ಎಷ್ಟು ದಿನ ಅಂತ ನೋಡ್ಕೊಂಬ. ಇವತ್ತೇ ನಮ್ಮ ಮಾತು ಕೇಳಲ್ಲ, ಮುಂದೆ ನಮ್ಮ ಮಾತು ಕೇಳ್ತಾನೆ. ನಮ್ಮ ಮಕ್ಳಾಗಿದ್ರೆ ಕೇಳಿ ನಾನು. ಅವ್ನು ನನ್ನ ಮಗ ಅಲ್ಲ ಅವನು. ಏನ್ ನೋಡ, ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡ. ಇವಾಗೇ ನಾನೇ ಸಾಕ್ಯಂತೀನಿ ಬಿಡು. ನನ್ನ ಜೀವ ಇರೋ ತಕ್ಕ ಸಾಕ್ಯಂತೀನಿ. ನಂದು ಪೆನ್ಷನ್ ದುಡ್ಡು ಅದು ಇದು ದುಡ್ಡು ಬಂದ್ರೆ ಹುಡುಗನ ಹೆಸರಿಗೆ ಇಕ್ತೀನಿ ಅಷ್ಟೇ. ಮುಂದೆ ದೊಡ್ಡನಾದಾಗ ಅವನೇನು ನೋಡ್ಕೊಂತಾನ ಅವ್ನ ಜೀವನನ. ನೀವೇನು ಸಾಕ್ಬೇಡ್ರಿ ಹೋಗ್ರೋ, ನೀವೇನು ಸಾಕ್ಬೇಡ್ರಿ. ಬೇರೆ ಮಕ್ಳನ್ನ ಸಾಕಕ್ಕೆ ನಮ್ಗೇನ್ ದೇವಲೆ. ಅಲ್ಲ, ನೀನು ಒಬ್ಬ ಮಗ ಬೆಂಗಳೂರಿಗೆ ಹೋಗಿ ದುಡ್ಕೊಂಡು ನೀನು ನಿನ್ನ ಹೆಂಡತಿ ಚೆನ್ನಾಗಿದ್ದೀರ. ಇತ್ಲಾಗೆ ನಾನು ಎತ್ತಾದೆ ಏನಾದೆ ಅಂತ ಒಂದು ದಿನಕ್ಕೂ ಫೋನ್ ಮಾಡಿ ಕೇಳಿಲ್ಲ. ಆ ಹುಡುಗ ಇರೋದಕ್ಕೆ ಅಂಥದನ ಆಗಲಿ, ಆ ಹುಡುಗ ಇರೋದಕ್ಕೆ ನನಗೆ ಆಸ್ಪತ್ರೆಗೆ ಕರ್ಕೊಂಡೋದು ಹುಷಾರಿಲ್ದಾಗ ಚೆನ್ನಾಗಿ ನೋಡ್ಕೊಂಡು ನಾನು ಅಡುಗೆ ಮಾಡಿತ್ತು, ಬಟ್ಟೆ ಒಕ್ಕೊಟ್ಟೆ. ಇದು ಗೊತ್ತೇ ಆಟ ಹುಡುಗ ಎಷ್ಟು ಕಷ್ಟಪಡೈತೆ ಅಂತ ನನಗೋಸ್ಕರ ನನಗೆ ಗೊತ್ತು. ನೀನೇನು ಮಾತಾಡ್ಸ್ಬೇಡ ಹೋಗು. ನಾವಿದ್ದೀವಲ್ಲ ಮನೆ, ಈ ಮನೆ ಮತ್ತೀಗ ನನ್ನ ಹೆಸ್ರಿಗೈತಲ್ಲ ಹೊಲ, ಅದೆಲ್ಲ ಹುಡುಗನ ಹೆಸ್ರಿಗೆ ಬರೀತೀನಿ ನೋಡು ಅಷ್ಟೇ. ನಿನಗೆ ಕಾಲಿಗೆ ಬೀಳ್ತೀನಿ ನೋಡಪ್ಪಯ್ಯ. ಅವ್ನ ಮುಂದೆ ಈ ಸುದ್ದಿ ಮಾತಾಡ್ಬೇಡ. ನೀನು ಸಾಕಿರಷ್ಟು ಬಿಟ್ರೆಷ್ಟು ಕತ್ತೆ ಶಾಟ ನಾಯಿ ಬಾಲ ಅಷ್ಟೇ. ಅವ್ನು ಏನಾನ ಇನ್ನೊಂದ್ಸಲಿ ನಾನು ಎದುರು ತಿರ್ಕೊಂಡು ಮಾತಾಡ್ಬೇಕು ಏನಲ್ಲ, ದೊಣ್ಣೆ ತಕ್ಕಂಡು ಗಟ್ಟಿಸ್ಬಿಡ್ತೀನಿ. ಬಿಡಪ್ಪ ಅತ್ತ, ಏನ್ ಮಾತಾಡ್ತೀಯ? ನಮಗೆ ಮಕ್ಳಿಲ್ಲ ತಾನೆ, ಆ ಹುಡುಗನ ನಮ್ಮ ಮಗ ಅಂತ ಸಾಕಮ್ಮನೆ ಹೇಳು. ಇತ್ಲಾಗಿಂದ ನನ್ನ ಜಾಡ್ಸೋದ್ರೆ ಹೆಂಗಿರ್ಬೇಕು? ನೋಡು ಸುಮ್ಮನೆ ಇರ್ಬೇಕಷ್ಟೇ. ಬರಲ್ಲ ಪಾಪ. ಅಜ್ಜಿ ನೀನೇನು ಮಾತಾಡ್ಬೇಡ ಕಣಜ್ಜಿ, ನಾನೆಲ್ಲ ಕೇಳಿಸ್ಕೊಂಡೆ. ನಾನು ನಿಮ್ಮ ಮಗನೂ ಅಲ್ಲ, ನನ್ನ ಅಪ್ಪನ ಮಗನೂ ಅಲ್ಲ. 2 ಕ್ವಿಂಟಲ್ ಕಡ್ಲೆಕಾಯಿ ಮಾರಿ ನನ್ನನ್ನು ತಂದಿದ್ಯಾ? ನನಗೆ ಯಾರು ಇಲ್ಲ ಅಜ್ಜಿ. ಇಷ್ಟು ದಿನ ನನ್ನ ನಿನ್ ಕಣ್ಣಂಗ್ ನೋಡ್ಕೊಂಡಿದ್ಯಾ ಕಣಜ್ಜಿ. ನನ್ನಿಂದ ದಯವಿಟ್ಟು ಕ್ಷಮಿಸಜ್ಜಿ. ನನ್ನಿಂದ ಏನಾರ ತಪ್ಪಾಗಿದ್ರೆ ನನ್ನಿಂದ ನೀನ್ ಬಯಸ್ಕೋಬೇಡ ಕಣಜ್ಜಿ. ನಾನು ಈ ಮನೆಗೆ ಇರಲ್ಲ, ಎಲ್ಲ ಹೋಗಿ ಭಿಕ್ಷೆ ಮಾಡ್ಕೊಂಡಾದ್ರು ತಿಂತೀನಿ ಕಣಜ್ಜಿ. ನನಗೆ ಆಸ್ತಿ ಬೇಡ, ಹಣ ಬೇಡ, ಮನೆ ಬೇಡ, ಏನೂ ಬೇಡ ಕಣಜ್ಜಿ. ಪಾಪ ಹಂಗಾರೆ ನೀನು ನನ್ನನ್ನು ಬಿಟ್ಟು ಹೋಗ್ತೀಯ? ಬಿಟ್ಟು ಹೋಗ್ಬೇಡಪ್ಪ. ವಯಸ್ಸಾಗಿರೋ ಜೀವ ನಿನ್ನ ಬಿಟ್ಟರೆ ನಂಗೆ ಯಾರು ಇಲ್ಲ ಕಣು. ಇಲ್ಲ ಕಣಜ್ಜಿ, ನಾನಿರಲ್ಲ. ಫೋನ್ ಮಾಡು ನೀನು, ನಾನು ಮಾತಾಡ್ತೀನಿ. ನಿನಗೆ ಎಂದರ ಕಷ್ಟ ಅಂತ ಬಂದ್ರೆ ನಾನು ಓಡ್ ಬರ್ತೀನಿ ಕಣಜ್ಜಿ. ಅದು ನಾನು ಈ ಮನೆಗೆ ಇರಲ್ಲ. ಇಲ್ಲಾಂದ್ರೆ ಬಾ, ನಾನು ನೀನು ಹೋಗಿ ಎಲ್ಲನೇ ಇರೋಣ. ಯಾಕ ಹೆಂಗೈತ ಮೈಗೆ? ನಮ್ಮ ಅಮ್ಮನ ಕರಿತ್ಯಾ? ಹಂಗಿರ ನೀನು ಹೋಗು, ನಮ್ಮ ಅಮ್ಮನ ಕಳ್ಸ ನಾನು. ಅಪ್ಪಯ್ಯ ಬಾಯಿ ಮುಚ್ಕೊಂಡಿರು ಬಂದ್ರ ಬಿಟ್ಟು. ಪಾಪ ನಿನಗೆ ಕಾಲಿಗೆ ಬೀಳ್ತೀನಿ ಕಣೋ, ನನ್ನನ್ನು ಬಿಟ್ಟು ಹೋಗ್ಬೇಡವೋ. ಯಾರ ಮಾತು ನಾನು ಕೇಳಲ್ಲ. ನಿಮ್ಮಿಬ್ಬರಿಗೂ ನಾನು ಕೈ ಮುಗಿದೀನಿ. ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ರಿ. ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅಂದ್ರೆ ಅಷ್ಟೇ, ನಾನು ಸುಮ್ಮನೆ ಇರಲ್ಲವೋ. ನೀವು ನಾನು ಗೊತ್ತಿಲ್ಲದಲ್ಲ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಅನ್ಕೊಂಡ್ಬಿಟ್ಟೆ. ನಾನು ಮನೆ ಬಿಟ್ಟು ಹೋಗ್ತೀನಿ. ನೀವು ಚೆನ್ನಾಗಿರ್ರಿ, ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ರಿ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ನೀನು ನನ್ನ ಮಗ ಅಂತಂದು ನನ್ನ ಹೊಟ್ಟೆಗೆ ಅದು ಹೆಂಗಾದ್ರೂ ಹುಡ್ತು ಹತ್ತದು. ನಿನ್ನ ಮುಂದೆ ಇಟ್ಟು ಮನುಷ್ಯತ್ವ ಇಲ್ವೇ? ಈ ಸುದ್ದಿ ಎತ್ಬೇಡ ಅಂತಂದು 1000 ಸಲ ಬಡ್ಕೊಂಡಿದ್ದೀನಿ. ಇವತ್ತು ಆ ಹುಡುಗನ ಪರದೇಶಿ ಮಾಡಿಬಿಟ್ಟೆಲ್ಲ ನೀನು, ಪರದೇಶಿ ಮಾಡಿಬಿಟ್ಟೆ. ಪಾಪ ಆಶೀರ್ವಾದ ಮಾಡು ಅಜ್ಜಿ, ಹೋಗ್ಬತ್ತೀನಿ, ಬಾಯ್. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯತೆ ಅರ್ಥವೇ ಇಲ್ಲ. ಅನಾಥ
ತಮ್ಮಂಗಿ ನಾವು ನಿಮ್ಗೆ ಜೋಕ್ಸ್ ಕಡೆ ಮಾಡಿದ್ದು ಹೆಂಗ್ ಕಾಗಿ ಆರ್ಸಿದ್ದು ಓನೋ ಆಹಾ ಎಲ್ಲರಿಗೂ ಕಾಗೆ ಆಡ್ಸ್ಕೊಂಬತ್ತಿದ್ದೆ ಇವತ್ತು ನಾವೇ ನಿನ್ ಕಾಗೆ ಆಡ್ಸಿದ್ವಿ ನೋಡು. ಇಂತ ಮಾಡ್ಬೇಡ್ರಿ ನೀವು. ನೋಡಿರಿ ಹಂಗೈತಿ ಇವ್ 3 ಜನಕ್ಕನು. ನನಗೆ ಕಳ್ಳೆಲ್ಲ ಕಿತ್ಕೊಂಡ್ ಬಾಯಿ ಬಂದಂಗ ಆಗ್ಬಿಟ್ಟಿತ್ತು. ಇದೇನಪ್ಪ ಇಷ್ಟು ಇದೆಲ್ಲ ನಿಜಾನೇ, ಹಂಗ ನನಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹಿಂಗೆ ಮಾಡದಿವ್ರು ನೀವೇ ಹೇಳ್ರಿ. ಇಷ್ಟು ದಿನ ಊರಾಗೆ ಇವನು ಕಾಗೆ ಆಡ್ಸ್ಕೊಂಬತ್ತಿದ್ದ, ಇವತ್ತು ನಾವೆಲ್ಲ ಸೇರಿ ಆಡ್ಸಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.